ಗಿಲ್ಲಿ ಮತ್ತೆ ಕಾವ್ಯ ಜೋಡಿಯನ್ನ ಜನರು ತುಂಬಾನೇ ಇಷ್ಟಪಟ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಈ ಒಂದು ಜೋಡಿ ರಿಯಲ್ ಲೈಫ್ ನಲ್ಲಿ ಒಂದಾಗ್ಲಿ ಅಂತ ತುಂಬಾ ಜನ ಸಹ ಬಯಸುತ್ತಾರೆ. ತಮಗೆ ಗೊತ್ತು ಗಿಲ್ಲಿ ಮತ್ತೆ ಕಾವ್ಯ ಯಾವ ರೀತಿ ಫೇಮಸ್ ಇದ್ದಾರೆ ಅಂತ. ಈಗ ಸದ್ಯಕ್ಕೆ ಹಲವಾರು ಪ್ರೋಗ್ರಾಮ್ ಇವೆಂಟ್ಸ್ ಗಳಲ್ಲಿ ಕಂಪ್ಲೀಟ್ ಆಗಿ ಬಿಸಿ ಆಗ್ಬಿಟ್ಟಿರ್ತಾರೆ. ಅವರಿಗೆ ಫ್ರೀ ಟೈಮ್ ಸಿಗೋದೇ ಕಡಿಮೆ. ಫ್ರೀ ಟೈಮ್ ಇದ್ದಾಗ ಅವರು ಮನೆಯವರೊಟ್ಟಿಗೆ ಸಮಯವನ್ನು ಕಳೀತಾರೆ. ಪ್ರತಿ ದಿವಸ ಒಂದಲ್ಲ ಒಂದು ಈವೆಂಟ್ಸ್ ಗಳಲ್ಲಿ ಭಾಗಿಯಾಗ್ತಾರೆ. ಕೆಲವೊಂದು ಬಾರಿ ಒಟ್ಟಿಗೆ ಸಹ ಈವೆಂಟ್ಸ್ ಗಳಲ್ಲಿ ಭಾಗಿಯಾಗಿರುವಂತಹ ಉದಾಹರಣೆಗಳು ಕೂಡ ಇದೆ. ಕಾವ್ಯ ಅವರು ಮೊನ್ನೆ ತಾನೇ ಕಲಬುರಗಿ ಈವೆಂಟ್ ಅನ್ನು ಸಹ ಮುಗಿಸ್ಕೊಂಡು ಬಂದ್ರು. ಸೊ ಈ ರೀತಿ ಹಲವಾರು ಜಾಹೀರಾತುಗಳಾಗಿರ್ಬೋದು, ಗ್ರ್ಯಾಂಡ್ ಓಪನಿಂಗ್ ಕಾರ್ಯಕ್ರಮ, ಮತ್ತೆ ಸೀರೆ ಅಂಗಡಿ ಆಗಿರ್ಬೋದು. ಸೊ ಈ ರೀತಿ ನಾನ್ ಸ್ಟಾಪ್ ಕಾರ್ಯಕ್ರಮಗಳು ಹೋಗ್ತಾನೆ ಇರ್ತಾರೆ. ಗಿಲ್ಲಿಗೂ ಮತ್ತೆ ಕಾವ್ಯಗೂ ಕೂಡ ಒಂದು ಒಳ್ಳೊಳ್ಳೆ ಸಂಭಾವನೆ, ಇದು ಈವೆಂಟ್ಸ್ ಗಳಿಗೆಲ್ಲ ಕರೀತಾರಲ್ಲ, ಅದಕ್ಕೆಲ್ಲ ಒಳ್ಳೆ ಸಂಭಾವನೆ ಕೂಡ ಸಿಗುತ್ತೆ. ಅದು ಡೈಲಿ ಪೇಮೆಂಟ್ ರೀತಿ, ಸ್ವಲ್ಪ ಹೊತ್ತು ಬೆಳಗ್ಗೆಯಿಂದ ಹೋಗಿ ಸಂಜೆ ತನಕ ಎದ್ಬಿಟ್ಟು ಬರೋದಾಗಿರುತ್ತೆ. ಸೊ ಈ ರೀತಿಯ ಒಂದು ಈವೆಂಟ್ಸ್ ಗಳು ನಿಜವಾಗ್ಲೂ ಕೂಡ ಖುಷಿ ಪಡ್ತಾರೆ ಜನರು. ಗಿಲ್ಲಿ ಮತ್ತೆ ಕಾವ್ಯ ಈವೆಂಟ್ಸ್ ಗಳಿಗೆ ಎಂಟ್ರಿ ಕೊಟ್ರೆ ಅಲ್ಲಿ ಸಿಕ್ಕಾಪಡೆ ಜನರು ಸೇರ್ತಾರೆ. ಯಾಕಂದ್ರೆ ಮುಂಚೆನೆ ಪೋಸ್ಟರ್ ಗಳಾಗಿರ್ಬೋದು ಎಲ್ಲವನ್ನೂ ಕೂಡ ಅನೌನ್ಸ್ ಮಾಡ್ತಾರಲ್ಲ. ಸೊ ಈ ರೀತಿ ಬರ್ತಾ ಇದ್ದಾರೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಅಂತ. ಸೊ ಹಾಗಾಗಿ ಜನರು ಸಿಕ್ಕಾಪಡೆ ಸೇರುವಂತ ಸಾಧ್ಯತೆಯೂ ಕೂಡ ಇರುತ್ತೆ. ಹಲವಾರು ಸೆಲ್ಫಿ ಫೋಟೋವನ್ನ ಕ್ಲಿಕ್ಕಿಸ್ಕೊಳ್ತಾರೆ. ಮತ್ತೆ ಗಿಲ್ಲಿ ಕಾವ್ಯದ ಒಂದು ಒಟ್ಟಿಗೆ ಇರುವಂತಹ ಫೋಟೋ ಫ್ರೇಮ್ ಅನ್ನ ಗಿಫ್ಟ್ ಆಗಿ ಕೊಡ್ತಾರೆ. ಸೊ ಈ ರೀತಿ ತಮ್ಮ ಒಂದು ಅಭಿಮಾನವನ್ನ ತೋರ್ಪಡಿಸ್ತಾರೆ. ನಿಮ್ಗೆ ಯಾರು ಹೆಚ್ಚು ಇಷ್ಟ ತಪ್ಪದೆ ಕಮೆಂಟ್ ಮಾಡಿ. ಜೊತೆಗೆ ಈ ಒಂದು ಜೋಡಿಯನ್ನ ನೋಡಿ ಅಭಿಮಾನಿಗಳು ನಿಮ್ಮ ಜೋಡಿ ಚೆನ್ನಾಗಿದೆ ಅಣ್ಣ ಅತ್ತಿಗೆ ಅಂತ ಕಮೆಂಟ್ ಹಾಕ್ತಾರೆ. ಜೊತೆಗೆ ಅಲ್ಲೂ ಕೂಡ ಫೋಟೋ ಫ್ರೇಮ್ ನಲ್ಲೂ ಕೂಡ ಅಣ್ಣ ಅತ್ತಿಗೆ ಗಿಲ್ಲಿ ಕಾವು ಅಂತೆಲ್ಲ ಬರ್ಸಿರ್ತಾರೆ. ಆ ರೀತಿಯ ಒಂದು ಕ್ರೇಜ್ ಗಿಲ್ಲಿ ಮತ್ತೆ ಕಾವ್ಯಗಿದೆ. ನಿಮ್ಗೆ ಅನ್ಸುತ್ತೆ ಈ ಒಂದು ಜೋಡಿ ಒಂದಾದ್ರೆ ಚೆನ್ನಾಗಿರುತ್ತೆ ತಪ್ಪದೆ ಕಮೆಂಟ್ ಮಾಡಿ.